ಸ್ನೇಹಿತರೆ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ನಾವಿವತ್ತು ಕರ್ನಾಟಕ TT 2024 ಎಕ್ಸಾಮಿಗೆ ಬರ್ತಕ್ಕಂಥ ಮ್ಯಾಥ್ಸ್ನಲ್ಲಿ ಅದರಲ್ಲಿ ಸ್ಪೆಷಲ್ಲಾಗಿ ಬೀಜಗಣಿತದಲ್ಲಿ ಅಲ್ಜಿಬ್ರಾದಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಡಿಸ್ಕಸ್ ಮಾಡ್ಲಿಕ್ಕತ್ತೀವಿ. ಇವತ್ತಿಂದ 3ನೇ ಕ್ಲಾಸ್ ಭಾಗ 1ರೊಳಗೆ ಭಾಗ 2ರೊಳಗೂ ನಾನು ಎಷ್ಟು ಸಾಧ್ಯನೋ ಅಷ್ಟು ಬೀಜಗಣಿತದಲ್ಲಿ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲನೂ ಡಿಸ್ಕಸ್ ಮಾಡಿರಿ. ನಾನೇನು 2 ಸಲ ಕರ್ನಾಟಕ TT ಪಾಸ್ ಆಗೀನಿ ಮತ್ತು ಸೆಂಟ್ರಲ್ TT ಪಾಸ್ ಆಗೀನಿ. ಅದರ ಆಧಾರದ ಮೇಲೆ ನಾನು ಕ್ಲಾಸ್ ಮಾಡ್ಲಿಕ್ಕತ್ತೀನಿ ರೀ. ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡ್ಲಿಕ್ಕತ್ತೀನಿ ಅಂದರೆ ಇದ್ರ ಬೇಸ್ ಮೇಲೆ ಕ್ವಶನ್ ಬರ್ತಾರೆ. ಆದರೆ ಇವಾಗ ಕ್ವಶನ್ಸ್ ಬರ್ತಾವೆ ಅಂತ ಹೇಳಲಿಕ್ಕೆ ಆಗಿಲ್ಲ. ಇವು ನೀವು ಸ್ಟಡಿ ಮಾಡಿದ್ರೆ ಒಂದು ಸ್ವಲ್ಪ ಕ್ವಶನ್ಸನ್ನು ಚೇಂಜಸ್ ಮಾಡಿ ಇದ್ರ ಮೇಲೆ ಏನು ಮಾಡ್ತಾರೆ, ಕ್ವಶನ್ಸನ್ನು ಕೇಳ್ತಾರೆ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತು ನೋಡಿರಿ, ಇವತ್ತಿನ ಕ್ಲಾಸಿಂದ ಫಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನಾನು ಏನು 2 ಪ್ರೀವಿಯಸ್ ಕ್ಲಾಸನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ ರೀ. 2 ಕ್ಲಾಸ್ ನೋಡಿ ಇದನ್ನು ನೋಡಿದ್ರಂದ್ರೆ ನಿಮ್ಗೆ ಬೀಜಗಣಿತದಾಗ ಆಲ್ಮೋಸ್ಟ್ ಕ್ವಶನ್ಸ್ ಎಲ್ಲನೂ ನಿಮಗೆ ಸಾಲ್ವ್ ಮಾಡ್ದಂಗೆ ಆಗ್ತಾವ್ರಿ. ನೋಡಿರಿ, ಇದರಲ್ಲಿ ಮೊದಲನೇ ಕ್ವಶನ್ 4p - 3q ಹೋಲ್ ಸ್ಕ್ವೇರ್ನ ವಿಸ್ತೃತ ರೂಪದಲ್ಲಿ PQನ ಸಂಖ್ಯಾ ಸಹಗುಣಕ ಯಾವುದು ಅಂತ ಕೇಳ್ಯಾರ. ಇದ್ರೊಳಗೆ ಆಪ್ಷನ್ ನಂಬರ್ 1 ಏನು ಕೊಟ್ಟಾರ, -23, ಆಪ್ಷನ್ ನಂಬರ್ 2 -24, ಆಪ್ಷನ್ ನಂಬರ್ 3 24, ಆಪ್ಷನ್ ನಂಬರ್ 4 ಈಸ್ -12. ನೋಡ್ರಿ, ಇದನ್ನು ಯಾವ ರೀತಿ ಮಾಡ್ಬೇಕಂದ್ರೆ ಫಸ್ಟ್ a - b ಹೋಲ್ ಸ್ಕ್ವೇರ್ ಇದು ಯಾವ ರೂಪದೋಗೈತಿ ಅನ್ನೋದನ್ನು ನೋಡ್ಕೋಬೇಕು. ಕ್ವಶನ್ ಕೊಟ್ಟು ಕೂಡ ಅದು a - b ಹೋಲ್ ಸ್ಕ್ವೇರ್ ರೂಪದೋಗೈತು, ಅಥವಾ a + b ಹೋಲ್ ಸ್ಕ್ವೇರ್ ರೂಪದೋಗೈತು, ಅಥವಾ a² - b² ರೂಪದೋಗೈತು. ಅದು ಯಾವ ರೂಪದೋಗೈತೆ ಅಂತ ಕ್ವಶನ್ ಫಸ್ಟ್ ನೋಡ್ಬೇಕ್ರಿ. ಈಗ ಇದು ನಮ್ಮ ಕ್ವಶನ್ ಯಾವ ರೂಪದೋಗೈತೆ ಅಂದ್ರೆ 4p - 3q ಹೋಲ್ ಸ್ಕ್ವೇರ್ ಮೈನಸ್ ಬಂದೈತಂದ್ರೆ ಇದು ಯಾವ ರೂಪದೋಗೈತಿ, a - b ಹೋಲ್ ಸ್ಕ್ವೇರ್ ರೂಪದೊಳಗೈತಿ. ಹಾಗಂದ್ರೆ ಆಲ್ರೆಡಿ ನಮ್ಗೆ a - b ಹೋಲ್ ಸ್ಕ್ವೇರ್ ಸೂತ್ರ ಗೊತ್ತೈತ್ರಿ. ಏನ್ರಿ a - b ಹೋಲ್ ಸ್ಕ್ವೇರ್ ಸೂತ್ರ? a - b ಹೋಲ್ ಸ್ಕ್ವೇರ್ ಸೂತ್ರ ಏನು, a² + b² - 2ab. ಹೌದಾ, ಇದು ಸೂತ್ರನಾ? ಈ ಸೂತ್ರದೊಳಗೆ ನೋಡ್ರಿ, ಈಗ ನಮ್ಗೆ ಇದ್ರೊಳಗೆ ಕ್ವಶನ್ ಒಳಗೆ a ಅಂದ್ರೆ ಎಷ್ಟು ಕೊಟ್ಟಾರ, 4p, b ಅಂದ್ರೆ 3q. ಈಗ ಇದನ್ನು 4p - 3q ಐತಲ್ಲ, ಇದನ್ನು 4p - 3q ಹೋಲ್ ಸ್ಕ್ವೇರ್ ಐತಲ್ಲ, ಈ ಸೂತ್ರದೊಳಗೆ a - b ಹೋಲ್ ಸ್ಕ್ವೇರ್ ಸೂತ್ರದೊಳಗೆ a ಇದ್ದಲ್ಲೇ 4p, b ಇದ್ದಲ್ಲೇ 3q ಹಾಕ್ರಿ. ಹಂಗಂದ್ರೆ 4p² + 3q² ಮೈನಸ್ ಸೂತ್ರದಾಗ ಏನೈತಿ -2, a ಅಂದ್ರೆ 4p, b ಅಂದ್ರೆ 3q. 4p ಹೋಲ್ ಸ್ಕ್ವೇರ್ ಅಂದ್ರೆ 4 4 16p² ಪ್ಲಸ್ 3q ಹೋಲ್ ಸ್ಕ್ವೇರ್ 3 3 9 q² ಮೈನಸ್ 2 4 8 8 3 24 pq. ಈಗ ನಮಗಿಲ್ಲಿ PQನ ಸಂಖ್ಯಾ ಸಹಗುಣಕ ಕೇಳಾರ. ಸಂಖ್ಯಾ ಸಹಗುಣಕ ಅಂದ್ರೆ PQ ಬಾಜು ಯಾವ ಸಂಖ್ಯೆ ಇರ್ತೈತಿ ಆ ಸಂಖ್ಯೆ ಬರಿಬೇಕು. ಅದರ ಜೊತೆ ಅಲ್ಲಿ ಪ್ಲಸ್ ಕೊಟ್ರೆ ಪ್ಲಸ್ ಬರಿಬೇಕ್ರಿ, ಮೈನಸ್ ಕೊಟ್ರೆ ಮೈನಸ್ ಬರಿಬೇಕು. ಇಲ್ಲಿ PQ ಬಾಜು ಏನು ಕೊಟ್ಟಾರ, ನಮ್ಗೆ -24 ಕೊಟ್ಟಾರ. ಲಕ್ಷ ಕೊಟ್ಟು ನೋಡ್ಬೇಕ್ರಿ, ಬರೀ 24 ಬಂತು. ಎಕ್ಸಾಮ್ನಾಗ ಗಡ್ಮಡಿ ಇರ್ತೈತ್ರಿ, ಇಷ್ಟು ಫಾಸ್ಟ್ ಮಾಡ್ಬೇಕಿರ್ತೈತಲ್ಲ, ಅಲ್ಲಿ ಟೈಮ್ ಎಕ್ಸಾಮ್ ಬರ್ದವ್ರಿಗೆ ಗೊತ್ತ್ರಿ ಅಲ್ಲಿ ಎಷ್ಟು ಟೆನ್ಷನ್ ಆಗ್ತಿರ್ತೈತಿ. ಆ ಟೆನ್ಷನ್ ಒಳಗೆ ನಾವು ತಡಿ 24 ಬಂದಿದೆ ಅಂತೇಳಿ 24 ಬರ್ದು +24ಕ್ಕೆ ಹಾಕ್ತಂದ್ರೆ ಆನ್ಸರ್ ಏನಾಕೈತ್ರಿ, ರಾಂಗ್. ಇದು ಏನಾಗ್ತೈತಿ, ಇಲ್ಲಿ ಅದ್ರ ಹಿಂದೆ ಯಾವ ಚಿಹ್ನೆ ಇರ್ತೈತಲ್ಲ ಅದನ್ನ ಬರಬೇಕು. ಇಲ್ಲಿ ಏನೈತಿ, -24 ಐತಿ, -24. ಹಂಗಂದ್ರೆ -24 ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. ನೋಡ್ರಿ, ಅದ ಗಡಬಡಿ ಒಳಗೆ 24 ಬಂದೈತೆ ಅಂತ ನೀವು ಆಪ್ಷನ್ ನಂಬರ್ 3 ಹಾಕಿ ಬಂದ್ರೆ ಅದು ಏನಾಕೈತ್ರಿ, ರಾಂಗ್ ಆನ್ಸರ್. ಅದಕ್ಕೆ ಲಕ್ಷ ಕೊಟ್ಟು ಒಂದು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಬರ್ರಿ ಎಕ್ಸಾಮ್. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನು ಕೇಳ್ಯಾರಿ, 2x² - kx + 4 = 0 ವರ್ಗ ಸಮೀಕರಣದ ಒಂದು ಮೂಲವು 2 ಆದರೆ kನ ಬೆಲೆಯನ್ನು ಏನು ಮಾಡ್ಬೇಕು, ನಾವು ಕಂಡುಹಿಡಬೇಕು. ಇದು ನೋಡ್ರಿ, ಇದನ್ನು ನಾನು ಆಲ್ರೆಡಿ ಭಾಗ 1 ಮತ್ತು ಭಾಗ 2 ಇದ್ರೊಳಗೆ ನಾ ಅಲ್ಜಿಬ್ರಾ ಒಳಗೆ ಬೀಜಗಣಿತದೊಳಗೆ ನಾವು ಭಾಗ 1 ಮತ್ತು ಭಾಗ 2 ಅಂಥೇಳಿ ಇದ್ರೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲ ಕ್ವಶನ್ಸು ಮಾಡ್ಸೇನೆ ರೀ. ಮತ್ತು ಏನೇನು ರಿಪಿಟೇಷನ್ ಆಗ್ಯಾವಲ್ಲ ಕ್ವಶನ್ಸ್ ಅದನ್ನು ನಿಮ್ಗೆ ತೋರಿಸ್ಕೊಟ್ಟಿನಿ. ಇದನ್ನು ಕ್ವಶನ್ ನೋಡ್ರಿ, ಆಲ್ರೆಡಿ ನಾನು ಭಾಗ 2 ಭಾಗ 1ರೊಳಗೆ ಮಾಡಿಸ್ತಕ್ಕಂಥ ಕ್ವಶನ್ ಬೇಸ್ ಮೇಲೆ ಬಂದೈತಿ. ಆದರೆ ಸ್ಮಾಲ್ಸ್ ಏನು ಮಾಡ್ತಾರೆ, ಇಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೊಡ್ತಾರೆ. P ಕೊಡಲಿ ಕ್ಯೂ ಕೊಡಲಿ ಇದು ಮತ್ತು ಸ್ವಲ್ಪ ಏನು ಮಾಡ್ತಾರೆ, ಚೇಂಜಸ್ ಮಾಡ್ತಾರೆ. ಅದಕ್ಕೆ ನಾವು ಕ್ವಶನನ್ನು ಕಂಪ್ಲೀಟ್ ಅನಲೈಸಿಸ್ ಮಾಡ್ಕೋಬೇಕು. ಯಾವ ರೀತಿ ಇದು ಕ್ವಶನ್ ಮಾಡಿ ನಾವು ಅನ್ನೋದನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಡು ಮಾಡಿದ್ರೆ ನಮ್ಗೆ ಅದ್ರ ಮೇಲೆ ಯಾವ ಥರ ಕ್ವಶನ್ಸ್ ಕೇಳಿದ್ರು ನಾವೇನು ಮಾಡ್ಬೋದು ರೀ, ಈಸಿಯಾಗಿ ಹ್ಯಾಂಡಲ್ ಮಾಡ್ಕೊಂಡು ಬರ್ಬೋದು. ನೋಡಿರಿ, ಇದು ಕ್ಲಾಸ್ ಒಳಗೆ ನಾನು ನಿಮ್ಗೆ ಟಿಪ್ಸ್ ಜೊತೆಗೆ ಕ್ಲಾಸ್ ಮಾಡ್ಲಿಕ್ಕತ್ತೇನೆ ರೀ. ನೋಡಿರಿ, ಇದ್ರೊಳಗೆ ಏನು ಕೊಟ್ಟಾರ, ಒಂದು ಮೂಲ ಏನು ಕೊಟ್ಟಾರ, ಅದ್ರೊಳಗೆ ಒಂದು ಮೂಲವು 2 ಆದರೆ ಅಂತ ಕೊಟ್ಟಾರ. ಹೌದಿಲ್ಲ ರೀ, ಒಂದು ಮೂಲ ಏನು ಕೊಟ್ಟಾರ, 2 ಆದ್ರೆ ಕೇನ ಬೆಲೆಯನ್ನು ಕಂಡು ಹಿಡಿ ಅಂದಾರ. ನೋಡಿರಿ, ಒಂದು ಮೂಲ ಏನು ಕೊಟ್ಟಾರ, 2 ಕೊಟ್ಟಾರ. ಹೌದಾ, ಹಂಗಂದ್ರೆ x = ಎಷ್ಟಾಯ್ತು ಈಗ ನಮ್ಗೆ, ಹಂಗಂದ್ರೆ ಈಗ x = 2. ಎಲ್ಲೆಲ್ಲಿ x ಇರ್ತೈತಲ್ಲ
ನಮಗೆ ಇದು ನೋಡಿರಿ, ಈ ಕ್ವಶನ್ನ ಏನೂ ಡಿಫಿಕಲ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅವ್ರು ಏನು ಕೊಡ್ತಾರೆ, 1 ಮೂಲ 2 ಅಂತ ಕೊಟ್ಟಿರಲಿಲ್ಲ. ಇದ್ರೊಳಗೆ ಎಲ್ಲೆಲ್ಲಿ ಎಕ್ಸ್ ಕೊಟ್ಟಿರ್ತಾರೆ, ಸಮೀಕರಣ ಕೊಡ್ತಾರಲ್ಲ ಅವರು, ಆ ಸಮೀಕರಣದಾಗ ಎಲ್ಲೆಲ್ಲಿ ಎಕ್ಸ್ ಇರ್ತೈತಲ್ಲ ಅಲ್ಲಿ ಎಲ್ಲ ಕಡೆನೂ 2 ಹಾಕ್ಬಿಡ್ಬೇಕು ನೋಡ್ರಿ. ಈಗ ಏನೈತಿ, 2x² - kx + 4 = 0. ಹೌದಾ, 2x ಇದೆಲ್ಲ ಎಷ್ಟು ಹಾಕೊಂಡಿದ್ದೆ ನಾನು, 2 ಹೋಲ್ ಸ್ಕ್ವೇರ್ ಮೈನಸ್ k ಇಂಟು x ಇದೆಲ್ಲ ಎಷ್ಟು ಹಾಕೊಂಡೆ, 2 + 4 = 0. ಹೌದಾ, 2 2 ನೋಡ್ರಿ, 2 2 4, 4 2 8. ಹೌದಾ, 8 ಬರುತ್ತೆ. ಮೈನಸ್ k ಇಂಟು 2 ಅಂದರೆ 2k ಪ್ಲಸ್ 4ಕ್ಕೆ 4 ಹಂಗೆ ಬರ್ರಿ = 0. ನೆಕ್ಸ್ಟ್ ಏನು ಮಾಡಿರಿ, -2k ಆ್ಯಸ್ ಇಟ್ ಈಸ್ ಇಡ್ರಿ. 8ಕ್ಕೆ 4 ಕೊಡಿಸಿದ್ರೆ ಎಷ್ಟು ರೀ, 12 = 0. -2k +12 ಈ ಕಡೆ ಬಂದರೆ ಏನಾಕೈತಿ, ಇಲ್ಲಿಂದ -12. ಈಗ ಮೈನಸ್ ಈ ಕಡೆ ಏನದು ಕ್ಯಾನ್ಸಲ್ ಆಗಿಬಿಟ್ಟು ಇಲ್ಲಿ ಉಳಿದಿದ್ದೇನು, k = 12. ಇದು 2 ಇಲ್ಲಿ ಗುಣಾಕಾರ ಐತಿ, ಈ ಕಡೆ ಬಂದರೆ ಏನಾಕೈತಿ, ಭಾಗಾಕಾರ ಆಯ್ತು. 2 1 2 6 k = ಎಷ್ಟು ಬಂತು ನಮ್ಗೆ, 6. ನೋಡಿರಿ ಎಷ್ಟು ಈಸಿ, ಎಷ್ಟು ಸಿಂಪಲ್ ಕ್ವಶನ್. ಇದು ಆಲ್ರೆಡಿ 2 ಸಲ ರಿಪೀಟೆಡ್ ಆಗಿದ್ದು ಕ್ವಶನ್, ಇದು 3rd ಟೈಮ್ ರಿಪೀಟೆಡ್. ನೋಡಿರಿ ಎಷ್ಟು ಪ್ರೀವಿಯಸ್ ಇಯರ್ ಎಷ್ಟು ಇಂಪಾರ್ಟೆಂಟ್ ಗೊತ್ತಾ. ನೀವು ಎಷ್ಟು ಅನಲೈಸಿಸ್ ಮಾಡ್ತಿರಲ್ಲ ಅಷ್ಟು ನೀವು ಸ್ಕೋರಿಂಗ್ ಜಾಸ್ತಿ ಮಾಡ್ಕೊಂಬರ್ತೀರಿ ಎಕ್ಸಾಮ್ ಒಳಗೆ. ಅದಕ್ಕೆ ನಾ ಎಲ್ಲ ಕ್ವಶನ್ನು ಡೆಪ್ತ್ ಓದಿದ್ರಿ ಅಂದ್ರೆ, ನೀವು ಡೆಪ್ತ್ ತಿಳ್ಕೊಂಡು ಮಾಡಿದ್ರಿ ಅಂದ್ರೆ ಈಸಿಯಾಗಿ ನೀವು ಎಕ್ಸಾಮನ್ನು ಹ್ಯಾಂಡಲ್ ಮಾಡಿ ಬರ್ಬೋದು ರೀ. ನೋಡಿರಿ ನೆಕ್ಸ್ಟ್ ಕ್ವಶನ್, a² + 9 × x². ನೋಡಿರಿ, a² + 9 × x² + 13x + 6a. ನೋಡಿರಿ ಒಂದು ನಿಮಿಷ. ನೋಡಿರಿ, a² + 9 × x² + 13x + 6a ಬಹುಪದೋಕ್ತಿಯ ಒಂದು ಶೂನ್ಯತೆಯು ಮತ್ತೊಂದರ ಹೃತ್ಕ್ರಮವಾದರೆ ಏನ ಬೆಲೆಯು ಅಂತ ಕೇಳ್ಯಾರ. ಹೌದಾ, ಇದ್ರೊಳಗೆ ಆಪ್ಷನ್ ನಂಬರ್ 1 ಏನು ಕೊಟ್ಟಾರಿ, 3. ಆಪ್ಷನ್ ನಂಬರ್ 2 is -2. ಆಪ್ಷನ್ ನಂಬರ್ 3 is 4. ಆಪ್ಷನ್ ನಂಬರ್ 4 is -1. ಮೊದಲೇನು ಕೊಟ್ಟಾರಿ, ಆ ಸಮೀಕರಣನ ಬರ್ಕೋರಿ. a² + 9 × x² + 13x + 6a ಅವ್ರು ಕೊಟ್ಟಿದ್ದ ನಮ್ಗೆ ಒಂದು ಶೂನ್ಯತೆ ಏನಾಗಿರಬೇಕು, ಎಕ್ಸ್ ಆಗಿರಲಿ ಅಂತ ಕೊಡಬೇಕು. ಹೃತ್ಕ್ರಮ ಅಂದರೆ ಏನು, 1/x. ಹೌದಾ, ಹೃತ್ಕ್ರಮ ಅದರದ ಮತ್ತೊಂದು ಹೃತ್ಕ್ರಮ ಏನೈತಿ, 1/x. ಹೌದಾ, ಶೂನ್ಯತೆಗಳ ಗುಣಲಬ್ಧ ಏನು ಕೊಟ್ಟಾರೆ, ಶೂನ್ಯತೆಗಳ ಗುಣಲಬ್ಧ ಅಂದರೆ x × 1/x. x ಕ್ಯಾನ್ಸಲ್ ಆಗಿ ಎಷ್ಟು ಬಂತು, 1. ಹೌದಾ, ಆದ್ರೆ ನಮ್ಗೆ ಶೂನ್ಯತೆಗಳ ಗುಣಲಬ್ಧ ಏನಂತ ಗೊತ್ತೈತ್ರಿ, ಶೂನ್ಯತೆಗಳ ಗುಣಲಬ್ಧ ಏನು ರೀ, c/a. ಹೌದಾ, ಶೂನ್ಯತೆಗಳ ಮೊತ್ತ ಅಂದರೆ -b/a. ಶೂನ್ಯತೆಗಳ ಗುಣಲಬ್ಧ ಅಂದ್ರೆ c/a. ಹೌದಾ, ಇದು ನಮ್ಗೆ ಗೊತ್ತಿರೋ ಸೂತ್ರ. ಹೌದಾ, ax² + bx + c = 0 ಶೂನ್ಯತೆಗಳ ಮೊತ್ತ ಕೇಳಿದ್ರೆ m + n = ಏನಕ್ಕೈತಿ, -b/a. ಶೂನ್ಯತೆಗಳ ಗುಣಲಬ್ಧ ಅಂದ್ರೆ c/a. ಹೌದಾ, ಇದನ್ನು ಯಾವ ರೂಪದಾಗ ಐತಿ, ಇದು ax² + bx + c ರೂಪದೊಳಗನೆ ಐತಿ. ಹೌದಾ, ಇದ್ರೊಳಗೆ ನಮ್ಗೆ c ಅಂದರೆ ಏನು ರೀ, ಇದು a ಬೆಲೆ. ಹೌದಾ, b ಬೆಲೆ, ಇದು c. a ಅಂದರೆ ಏನು ಇಷ್ಟು ಇತ್ತಿಲ್ಲ, a² + 9. b ಅಂದ್ರೆ 13. c ಅಂದ್ರೆ a, c ಅಂದ್ರೆ 6a. ಹೌದಾ, c/a. c ಅಂದರೆ ಎಷ್ಟೈತಿ, 6a. c ಅಂದರೆ ಎಷ್ಟು, 6a /a ಅಂದರೆ a² + 9. ಶೂನ್ಯತೆಗಳ ಗುಣಲಬ್ಧ ಎಷ್ಟು ಬಂದೈತ್ರಿ ಇಲ್ಲಿ, 1. ಅದಕ್ಕೆ 1 = 6a /a² + 9. ಇದ್ರೊಳಗೆ ಏನು ಕನ್ಫ್ಯೂಸ್ ಇಲ್ಲಲ್ಲ. ಇದ್ರೊಳಗೆ ಏನು ಮಾಡಿರಿ, ಈಗ ಓರೆ ಗುಣಾಕಾರ ಮಾಡಿರಿ. 1 × a² + 9 ಅಂದರೆ a² + 9 = 6a ಬಂತು. ಈಗ a² + 6a ಈ ಕಡೆ ಬಂದ್ರೆ -6a + 9a ಆ್ಯಸ್ ಇಟ್ ಈಸ್ ಇಡ್ರಿ = 0. ಹೌದಾ, ಇದು ಯಾವ ರೂಪದೊಳಗೈತಂದ್ರೆ a - b² ರೂಪದೊಳಗೈತಿ. ಹಂಗಂದ್ರೆ ಇಲ್ಲಿ a ಅಂದರೆ ಎಷ್ಟೈತಿ, b ಅಂದರೆ ಎಷ್ಟೈತಿ ನೋಡ್ರಿ. ಇದು ಯಾವ ರೂಪದೊಳಗೈತಿ, ಇದು a - b² = a² - 2ab + b². ಹೌದಾ, ಇಲ್ಲಿ a ಅಂದರೆ ಎಷ್ಟೈತಿ, ಏನ ಐತ್ರಿ, -b ಅಂದರೆ ಎಷ್ಟೈತಿಲ್ಲ, 9 ಎಷ್ಟು, 3. a - b² ಅಂದರೆ a - 3² = 9. ಹಂಗಂದ್ರೆ a - 3 = 0. ಹೌದಾ, a -3 ಈ ಕಡೆ ಬಂದ್ರೆ +3. ಹಂಗಂದ್ರೆ a ಎಷ್ಟಿಲ್ಲ, 3. ಅಂದ್ರೆ ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. ನೋಡಿರಿ, ಎಷ್ಟು ನಾನು ಬೀಜಗಣಿತದೊಳಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಅದಾವಲ್ಲ ಆಲ್ಮೋಸ್ಟ್ ಆಲ್ ಮಾಡ್ಸೀನಿ ರೀ. ಮತ್ತು ಎಕ್ಸಾಮ್ ಬರೋ ತನೂ ನಾನು ನಿಮ್ಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲನೂ ನಾನು ನಿಮ್ಗೆ ಮಾಡಿಸ್ಕೊತ ಬರ್ತೀನಿ ರೀ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.